ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಗ್ಯಾಸ್ ಬುಕ್ ಮಾಡಕ್ಕೆ ಯಾರೆಲ್ಲ ತುಂಬಾನೇ ಒದ್ದಾಡ್ತಾ ಇದ್ದೀರಾ ಅವರಿಗೆಲ್ಲ ಇಲ್ಲಿದೆ ಒಂದು ಗುಡ್ ನ್ಯೂಸ್. ಆದ್ರೆ ಇದು ತುಂಬಾ ಜನಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗೆ ತುಂಬಾ ಜನಕ್ಕೆ ಇದು ಹೆಲ್ಪ್ಫುಲ್ ಕೂಡ. ಅದೇನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇನ್ ಮುಂದೆ ವಾಟ್ಸ್ಆಪ್ ಮೂಲಕ LPG ಅನ್ನ ಬುಕ್ ಮಾಡಿ. ಎಸ್, ಗ್ರಾಹಕರು ಇನ್ ಮುಂದೆ ವಾಟ್ಸ್ಆಪ್ ಮೂಲಕ ಅಡುಗೆ ಅನಿಲ ಸಿಲಿಂಡರ್ ಗಳನ್ನ ಕಾಯ್ದಿರಿಸಬಹುದಾಗಿದೆ. ಫೋನ್ ಕಾಲ್, SMS ಮೂಲಕ ಬುಕಿಂಗ್ ವ್ಯವಸ್ಥೆ ಈಗಾಗಲೇ ದೇಶದ ಹಲವೆಡೆ ಜಾರಿಯಲ್ಲಿದೆ. ಈ ಎರಡು ವ್ಯವಸ್ಥೆ ಮೂಲಕ ಉದ್ದನೆಯ ಸಾಲಿನಲ್ಲಿ ನಿಂತು ಅಡುಗೆ ಅನಿಲ ಸಿಲಿಂಡರ್ ಕಾಯ್ದಿರಿಸುವ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಇನ್ನು ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ತೈಲ ಸಚಿವಾಲಯ ಹೊಸದೊಂದು ಉಪಾಯ ಮಾಡಿದ್ದು ಅಡುಗೆ ಅನಿಲ ಸಿಲಿಂಡರ್ ಬುಕಿಂಗ್ ಸರಳಗೊಳಿಸ್ತಾ ಇದೆ. ಮೋದಿ ಸರ್ಕಾರ ಈ ಯೋಜನೆ ಮೊದಲಿಗೆ ಉತ್ತರ ಪ್ರದೇಶದಲ್ಲಿ ಜಾರಿಗೆ ಬರುತ್ತೆ. ಮುಂಚೆ ಎಲ್ಲ ಗ್ಯಾಸ್ ಬುಕ್ ಮಾಡ್ಬೇಕಂದ್ರೆ ನಾವು ಏಜೆನ್ಸಿಗೆ ಕಾಲ್ ಮಾಡಿ ಗ್ಯಾಸ್ ಬುಕ್ ಮಾಡ್ಬೇಕಿತ್ತು. ಆಮೇಲೆ SMS ಮೂಲಕ ಗ್ಯಾಸ್ ಬುಕಿಂಗ್ ಮಾಡಬಹುದು ಅಂತ ಆಯ್ತು. ಅದಾದ್ಮೇಲೆ ಮತ್ತೆ ಕಾಲ್ ಮಾಡಿ ಗ್ಯಾಸ್ ಬುಕಿಂಗ್ ಮಾಡ್ಬೇಕು ಅಂತ ಕೂಡ ಹೇಳಿದ್ರು. ಇನ್ನು ಇದೀಗ ವಾಟ್ಸ್ಆಪ್ ಮೂಲಕ ಕೂಡ ಗ್ಯಾಸ್ ಬುಕ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಮೋದಿ ಸರ್ಕಾರ ಇನ್ನು ಏನೆಲ್ಲ ಕಂಡು ಹಿಡಿಯುತ್ತೋ ಗೊತ್ತಿಲ್ಲ, ಕಾದ್ ನೋಡ್ಬೇಕಿದೆ. ಸೊ ಈ ವಾಟ್ಸ್ಆಪ್ ಮೂಲಕ ಗ್ಯಾಸ್ ಬುಕ್ ಮಾಡೋದು ತುಂಬಾ ಜನಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ಹಳ್ಳಿ ಕಡೆ ಎಲ್ಲ ವಾಟ್ಸ್ಆಪ್ ಇರ್ಲಿ, ಸ್ಮಾರ್ಟ್ ಫೋನ್ಸ್ ಕೂಡ ಇರಲ್ಲ. ಪಾಪ ಅಂತವ್ರೆಲ್ಲ ಏನ್ ಮಾಡ್ತಾರೆ? ಸೊ ಸರ್ಕಾರ ಏನ್ ಮಾಡ್ಬೋದು ಅಂದ್ರೆ ಸಿಲಿಂಡರ್ ಬುಕ್ ಮಾಡಕ್ಕೆ ಕಾಲ್ ಮಾಡ್ಬೋದು, SMS ಮಾಡ್ಬೋದು, ಅಥವಾ ವಾಟ್ಸ್ಆಪ್ ಮೂಲಕ ಕೂಡ ಬುಕ್ ಮಾಡಬಹುದು ಅನ್ನೋ ಒಂದು ಆಪ್ಷನ್ಸ್ ಕೊಟ್ರೆ ಜನಗಳಿಗೆ ಯಾವ್ದು ಹೆಲ್ಪ್ ಆಗುತ್ತೋ ಅದನ್ನ ಚೂಸ್ ಮಾಡ್ಕೋತಾರೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.